ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಇದೇನು ಪೂಜೆಯಿಂದ ಡೇನ ಶುರು ಮಾಡ್ತಾ ಇದ್ದೀರಾ ಅಂತ ನೋಡ್ತಾ ಇದ್ದೀರಾ? ಎಸ್, ಇವತ್ತು ನತಿಕ್ಷನ್ಗೆ ಮುಡಿ ಕೊಡಬೇಕು ಅಂತ ಲಾಸ್ಟ್ ಬ್ಲಾಗಲ್ಲೇ ಹೇಳಿದ್ದೆ ಅಲ್ವಾ. ಸೊ ಇವತ್ತು ಬಂದು ಶುಕ್ರವಾರ, ಮುಡಿ ತಗ್ಸೋಕ್ಕೆ ಹೊರಡೋಣ ಅಂತ ಅಂದ್ಬಿಟ್ಟು ಮನೆಯಲ್ಲಿ ನೋಡ್ತಾ ಇದ್ದೀರಲ್ವ, ದೀಪ ಎಲ್ಲ ಹಚ್ಚಿದ್ದಾಯಿತು. ಆ್ಯಂಡ್ ನಾನು ರೆಡಿ ಆಗ್ತಿದ್ದೀನಿ. ಈ ವಿಡಿಯೋನ ನನಗೆ ಮಾಡಿಕೊಟ್ಟಿದ್ದು ಪುನಿ. ಆ್ಯಂಡ್ ಇಲ್ಲಿ ನತಿಕ್ಷನ್ನ ಪುನಿ ನೋಡ್ಕೋತಾ ಇದ್ರು. ಅಷ್ಟೊತ್ತಿಗೆ ನಮ್ಮ ದೊಡ್ಡ ಮೇಡಮ್ ಅವರು ರೆಡಿಯಾಗಿದ್ದಾಯಿತು, ಚಿಕ್ಕ ಮೇಡಮ್ ಅವರು ರೆಡಿಯಾಗಿದ್ದರು, ನಾನು ಒಬ್ಬಳೇ ಬಾಕಿದ್ದಿದ್ದು. ಇವತ್ತು ಲೇಟೇ ಆಗೋಯಿತು. ನಾನು ಆ್ಯಕ್ಚುಲಿ 3 o'clock ಅಲಾರಾಮ್ ಇಟ್ಟಿದ್ದು, ಅದು ಸೌಂಡ್ ಬಂದಿದ್ದೇ ಗೊತ್ತಾಗಿಲ್ಲ, ಲೇಟ್ ಆಗೋಯ್ತು ಎದ್ದಿದ್ದಾಯ್ತಾ, ಅಲಾರಾಮ್ ಕೂಗಿದ್ದೇ ಗೊತ್ತಾಗಿಲ್ಲ. ಸೊ ನಾನು ಎದ್ದಿದ್ದು 5 o'clock, ಆದ್ರೂ ಪರವಾಗಿಲ್ಲ ಅಂತ ಎಲ್ಲ ಕೆಲಸ ಮುಗಿಸಿ 6 o'clock ಟ್ರೈನ್ಗೆ ಹೊರಡ್ತಾ ಇರೋಂಥದ್ದು. ಕೆಂಗೇರಿಯಿಂದ ನಾವು ಟ್ರೈನಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಅದರಂತೆ ನಮ್ಮ ಅದೃಷ್ಟನೂ ಚೆನ್ನಾಗಿತ್ತು ಏನೋ ಗೊತ್ತಿಲ್ಲ. ನಾವು ಹೋಗೋತ್ತಿಗೆ ಟ್ರೈನು 20-25 minutes ಲೇಟಾಗಿ ಬಂತು. ಟ್ರೈನು ಸಿಕ್ತು, ಆರಾಮಾಗಿ ಹೊರಟ್ವಿ ನಾವು ಊರ ಕಡೆಗೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ನತಿಕ್ಷನ್ಗೆ ಅರ್ಧ ನಿದ್ದೆಯಲ್ಲಿ ಎದ್ದಿದ್ರು. ಸೊ ಸಪ್ಪೆ ಮೂತಿ ಇಟ್ಕೊಂಡು ಮುಖ ನೋಡ್ತಾ ಇದ್ದಾಳೆ. ಆ್ಯಂಡ್ ಡಿಂಪ ನನಗೆ ಊರಿಗೆ ಹೋಗೋ ಎಕ್ಸೈಟ್ಮೆಂಟಲ್ಲಿ ನಿದ್ದೆ ಕೂಡ ಆಗಿಲ್ಲ, ಮುಖ ಇಬ್ಬರದು ಸಪ್ಪೆ ಆಯಿತು. ಟ್ರೈನ್ ಇಳಿದಿದ ತಕ್ಷಣ ನಾವು ಕ್ಯಾಬ್ ಬುಕ್ ಮಾಡ್ಕೊಂಡಿದ್ವಿ. ಡಿಂಪು ಆ್ಯಂಡ್ ನಾವು ಊರ ಕಡೆ ಹೊರಟಿದ್ದಾಯಿತು. ನೀವು ಅಂದ್ಕೋಬೋದು ಯಾವುದು ನಮ್ಮ ಊರು ಅಂತ. ಮದ್ದೂರು ಹತ್ರ ನಮ್ಮ ಊರಿರೋದು. ಆ್ಯಂಡ್ ಊರ ಹೆಸರು ನಾನು ಇನ್ನು ಸ್ವಲ್ಪ ವ್ಲಾಗ್ಸ್ ಆದಮೇಲೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಅದಾದಮೇಲೆ ಆನ್ ದ ವೇ ಹೋಗ್ತಾ ನತಿಕ್ಷನ್ನ ಹಿಡಿಯೋದು ತುಂಬ ಈಸಿ ಅಂತೂ ಆಗಿರಲಿಲ್ಲ. ಸಖತ್ತು ಕ್ವಾಟ್ಲೆ ಕೊಡ್ತಿದ್ಲು. ಯಾಕಂತ ಅಂದರೆ ಹಸುಗಳು, ಕೋಳಿ, ನಾಯಿ ಏನು ನೋಡಿದ್ರು ಅಷ್ಟೇ ಅವಳು ಫುಲ್ ಎಕ್ಸೈಟ್ ಆಗಿಬಿಟ್ಟವಳು ಆಯಿತಾ. ಇಲ್ಲೇ ನಿಲ್ಲಿಸಿ ಗಾಡಿನ ನಾನು ಇಳಿಬೇಕು ಅಂತ ಡೋರೆಲ್ಲ ಓಪನ್ ಮಾಡೋದಕ್ಕೆ ಸಖತ್ ಕ್ವಾಟ್ಲೆ ಕೊಡ್ತಾಯಿದ್ರು ಅಪ್ಪಂಗೆ. ನಾನಂತೂ ಹಿಂದೆಗಡೆ ಸೆಟ್ಲಾಗ್ಬಿಟ್ಟಿದ್ದೆ, ಏನಾದರೂ ಕ್ವಾಟ್ಲೆ ಕೊಟ್ಕೊಳ್ಳಿ ಅಂತ ಅಂದ್ಬಿಟ್ಟು ನಾನು ಆರಾಮಾಗಿ ಹಿಂದೆ ವಿಡಿಯೋ ಮಾಡ್ಕೊಂಡಿದ್ದೆ. ಆ್ಯಂಡ್ ಅದಾದಮೇಲೆ ಮನೆಗೆ ಬಂದು ನಮ್ಮನೆ ಇಬ್ಬರು ರಾಣಿಯರನ್ನೇ ಈ ಥರ ರೆಡಿ ಮಾಡಿದ್ದೆ. ಮುಡಿ ತಗ್ಸಾದ್ಮೇಲೆ ಚೆನ್ನಾಗಿ ಕಾಣಿಸಲ್ಲ ನತಿಕ್ಷಾ. ಸೊ ಹಾಗಾಗಿ ಇವಾಗ ಒಂದಿಷ್ಟು ಫೋಟೋಸ್ ಎಲ್ಲ ತಗೊಂಡಿದ್ದೀನಿ. ಆ್ಯಂಡ್ ಇದ್ರ ರೀಲ್ಸ್ ಆಲ್ರೆಡಿ ನಿಮ್ಮ ಜೊತೆ ಶೇರ್ ಕೂಡ ಮಾಡಿದ್ದೀನಿ. ಅತೀಕ್ಷಾ ಮುಡಿ ತೆಗಿದಾನಿಂದ ಕೂದಲು ಉಫ್ ಅನ್ನದ ತೆಗ್ಸಾಕದ ಅನ್ನದಮ್ಮ. ಹಾಯ್ ಅಂದ್ಬಿಡು. ಹಾಯ್ ಹಾಯ್. ಫುಲ್ ರೋಡು ನೀವು ನೋಡ್ತಾ ಇರ್ಬೋದು, ಕ್ಯಾಮ್ರಾ ಶೇಕ್ ಆಗ್ತಿರೋದ್ರಲ್ಲಿ ರೋಡ್ ಎಷ್ಟು ಪರಿಸ್ಥಿತಿ ಚೆನ್ನಾಗಿದೆ ಅಂತ. ಸೊ ಸಂಜೆ ಆಗೋಷ್ಟೊತ್ತಿಗೆ ಫುಲ್ ಟಯರ್ಡ್ ಆಗಿಬಿಟ್ಟಿದ್ವಿ. ನನಗೂ ಡಿಂಪನ ಅಂತೂ ಫೀವರೇ ಬಂದಿತ್ತು, ನಮಗೆ ಅಷ್ಟು ಟಯರ್ಡ್ ಆಗಿಬಿಟ್ಟಿದ್ವಿ. ಆ್ಯಂಡ್ ಅದನ್ನು ನಾನು ನೆಕ್ಸ್ಟ್ ಬ್ಲಾಗಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ, ನಮ್ಗೆ ಏನೇನೇ ಆಯಿತು, ಸಮಸ್ಯೆಗಳನ್ನ ಏನೇನು ಎದುರಿಸಿದ್ವಿ ಈ ವೀಕಲ್ಲಿ ಅಂತ. ಆ್ಯಂಡ್ ಬನ್ನಿ, ಇದೇ ನಮ್ಮ ಮನೆ ದೇವತೆ ಮಾಯಮ್ಮನ ದೇವಸ್ಥಾನ. ಆ್ಯಂಡ್ ಈ ದೇವಸ್ಥಾನದಲ್ಲಿ 2 ಹೆಣ್ಣು ದೇವರಿದ್ದೇವೆ, ಒಂದು ಮಾಯಮ್ಮ, ಒಂದು ದೈತಮ್ಮ ಅಂತ. 2 ಹೆಣ್ದೇವ್ರಿಗೆ ಮಡ್ಲಕ್ಕಿ ಕೊಟ್ಟು ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ಬಂದಿರೋದು. ಆ್ಯಂಡ್ ಇವರೇ ನೋಡಿ ನಮ್ಮ ಅತ್ತೆ, ಅಂದರೆ ಪುನಿಯವರ ಅಮ್ಮ. ನತಿಕ್ಷನ್ ಎತ್ಕೊಂಡಿದ್ದಾರಲ್ಲ. ಸೊ ಇಲ್ಲಿ ಯಾಕೆ ವೆಯ್ಟ್ ಮಾಡ್ತಾಯಿದ್ದೀವಿ, ಇಲ್ಲಿ ಯಾಕೆ ಕೂತಿದ್ದೀವಿ ಅಂತ ಅಂದರೆ ಇಲ್ಲಿ ಮುಡಿ ತೆಗಿಯೋರು ಬರಬೇಕು. ಸೊ ಹಾಗಾಗಿ ಪುನಿ ಹೋಗಿ ಕರ್ಕೊಂಬರಕ್ಕೆ ಹೋಗಿದ್ದಾರೆ. ಅರೌಂಡ್ ನಾವಿಲ್ಲಿ ಒಂದು 5 to 10 seconds ನಿಮ್ಗೆ ವಿಡಿಯೋ ತೋರಿಸಿದ್ದೀನಿ. ಬಟ್ ನಾವಿಲ್ಲಿ ಅರೌಂಡ್ 1 to 2 hours ಟೈಮ್ನ ಇದೇ ಥರ ಟೈಮ್ ಸ್ಪೆಂಡ್ ಮಾಡಿದ್ದೀವಿ. ಮಕ್ಕಳನ್ನ ಆಟ ಆಡಿಸ್ಕೊಂಡು. ನಮ್ಮ ಅದೃಷ್ಟ ಏನಂದರೆ ಚೆನ್ನಾಗಿತ್ತು, ಅಲ್ಲಿ ಅಂಗನವಾಡಿ ಮಕ್ಕಳು ಕೂಡ ಇದ್ದರು. ಸೊ ಹಾಗಾಗಿ ಅವ್ರ ಜೊತೆ ನಮ್ಮ ಮಕ್ಕಳು ತುಂಬ ಚೆನ್ನಾಗಿ ಆಟ ಆಡ್ತಾಯಿದ್ರು. ಅದ್ರದ್ದೊಂದಷ್ಟು ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ. ಮುಂದಿನ ದಿನಗಳಲ್ಲಿ ಅದ್ರ ಜೊತೆನೂ ಒಂದಿಷ್ಟು ರೀಲ್ಸ್ ಮಾಡಿ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನೋಡಿ, ಇಲ್ಲಿ ಎಲ್ಲರ ಜೊತೆ ಆಟ ಆಡ್ಕೊಂಡಿದ್ರು. ಇದೆಲ್ಲ ಒಂಥರ ಚೆನ್ನಾಗಿರುತ್ತೆ, ಚೈಲ್ಡ್ಹುಡ್ ಮೆಮೊರೀಸ್. ಆ್ಯಂಡ್ ನಿಮಗೆಲ್ಲ ಯಾರಿಗೆ ಈ ಥರ ಚೈಲ್ಡ್ಹುಡ್ ಮೆಮೊರೀಸ್ ನೆನಪಾಗುತ್ತೆ ಆ್ಯಂಡ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ನಾನು ಇವ್ರ ಜೊತೆ ಒಂದಿಷ್ಟು ಗುಡ್ ಕ್ವಾಲಿಟಿ ಆಫ್ ಟೈಮ್ನ ಸ್ಪೆಂಡ್ ಮಾಡಿದೆ ಅಂತಲೇ ಹೇಳ್ಬೋದು. ನೀವು ನೋಡ್ತಾ ಇರ್ಬೋದು, ಆವಾಗಲೇ ಎಷ್ಟು ಚೆನ್ನಾಗಿ ರೆಡಿಯಾಗಿದ್ರಲ್ವ. ಇವಾಗ ಆಲ್ಮೋಸ್ಟ್ ಫುಲ್ ಮುಖ ಎಲ್ಲ ಸಪ್ಪೆ ಆಗಿಬಿಟ್ಟಿತ್ತು. ನತಿಕ್ಷನ್ದು, ಡಿಂಪನಂದು ಸಖತ್ ಟಯರ್ಡ್ ಆಗಿಬಿಟ್ಟಿದ್ರು. ಬಿಸಿಲು ಬೇರೆ ಸಖತ್ತಿತ್ತು ಆಯಿತಾ. ಸೊ ಹಾಗಾಗಿ ಫುಲ್ ಟಯರ್ಡ್ ಆಗಿಬಿಟ್ಟಿದ್ರು. ಡಿಂಪನ ಅಂತೂ ಮಸ್ತ್ ಎಂಜಾಯ್ ಮಾಡ್ಕೊಂಡ್ಲು. ಗಂಟೆ ಹೊಡೆಯೋದು ಸುತ್ತ ಅಲ್ಲಿ ಬೌಂಡ್ರಿ ಥರ ಇತ್ತು. ಸೊ ಆಟ ಆಡೋಕ್ಕೆ 7 ಮಾಡಿ ಜಾಗ ಅನಿಸ್ತು. ಅಷ್ಟೊತ್ತಿಗೆ ಪುನಿ ಕರ್ಕೊಂಡು ಬಂದರು ಅವರು ಮುಡಿ ತಗ್ಸೋರು. ಸೊ ತಲೆಗೆ ಸ್ವಲ್ಪ ನೀರು ಹಾಕ್ಕೊಂಡು ಕರ್ಕೊಬಂದು ಕೂರಿಸ್ಕೊಂಡ್ವಿ. ನತಿಕ್ಷನ್ನ ಹಿಡಿಯೋದು ಅಷ್ಟು ಈಸಿ ಆಗಲಿಲ್ಲ, ಸಖತ್ತು ಹತ್ತು ಬಿಟ್ಲು ಪಾಪ. ತುಂಬ ಹೊಟ್ಟೆ ಹೊಡೆದ್ಬಿಡ್ತು. ಒಂದು 2-3 ಕಡೆ
ಪೆಟ್ಟು ಕೂಡ ಆಯಿತು, ಅವಳಿಗೆ ಬ್ಲಡ್ ಕೂಡ ಬಂದ್ಬಿಡ್ತು. ಸಡನ್ನಾಗಿ ಕತ್ತು ತಿರುಗಿಸ್ಬಿಡ್ತಾಯಿದ್ಲು. ಸೊ ಹಾಗಾಗಿ 2-3 ಕಡೆ ಕಟ್ ಕೂಡ ಆಯಿತು. ಏನೂ ಮಾಡೋಕ್ಕಾಗಲ್ಲ, ಇದೆಲ್ಲ ಕಾಮನ್ ಅಲ್ವಾ. ನಾವು ಈ ದೇವಸ್ಥಾನಕ್ಕೆ ಲಾಸ್ಟ್ ವೀಕೇ ಬರಬೇಕಾಗಿತ್ತು ಆಯಿತಾ, ಬರೋಕ್ಕಾಗಲಿಲ್ಲ. ಯಾಕಂದರೆ ನೀವು ನೋಡ್ದಂಗೆ ನತಿಕ್ಷಿಂಗೆ ಲಾಸ್ಟ್ ವೀಕೆಲ್ಲ ಫುಲ್ ಜ್ವರ ಬಂದುಬಿಟ್ಟಿತ್ತಲ್ಲ. ಸೊ ಹಾಗಾಗಿ ನಾನು ಮುಂದಕ್ಕೆ ಹಾಕ್ಕೊಂಡು ಹೋಗಿದ್ದೆ. ನೆಕ್ಸ್ಟ್ ವೀಕ್ ಹೋಗೋಣ ಅಂತ ಅಂದ್ಕೊಂಡಿದ್ವಿ, ಬಟ್ ಜ್ವರ ಕಡಿಮೆನೇ ಆಗಿರಲಿಲ್ಲ. ಆ್ಯಂಡ್ ನಮ್ಮಮ್ಮ ಏನಂದರು ಅಂದರೆ, ಯಾವತ್ತೂ ಹೆಣ್ಣು ದೇವ್ರಿಗೆ ಹೋಗ್ತೀನಿ ಅಂತ ಹೆಸರು ಎತ್ತಿದ್ಮೇಲೆ ನಿಲ್ಲಿಸ್ಬಾರ್ದು ರಮ್ಯಾ, ಹೋಗಲೇಬೇಕು ಅಂತಂದರು. ಆ್ಯಂಡ್ ಈ ಅಮ್ಮ ಅಂತೂ ಸಖತ್ ಪವರ್ಫುಲ್ ದೇವ್ರು ಗೊತ್ತಾ. ಒಂದು ಸತಿ ಅವ್ರ ಹೆಸರು ಹೇಳಿ ಮನೇಲಿ ನಾವು ಹೊರಗಡೆ ಹೋಗ್ತೀವಿ ಅಂತ ಹೇಳಿದ್ಮೇಲೆ ಹೋಗಲೇಬೇಕು. ಹೋಗಲಿಲ್ಲ ಅಂದರೆ ಸಖತ್ತು ಕಾಡಿಸ್ಬಿಡ್ತಾರೆ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ನಾವು ಈಗ ಪಿತೃಪಕ್ಷದಲ್ಲಿ ಮುಡಿ ಕೊಡಬಾರ್ದು, ಬಟ್ ಆದರೂ ನಾನು ಕೊಡಲೇಬೇಕಾಯ್ತು. ಏಕೆಂದರೆ ಹೆಸರು ಹೇಳಿರೋ ತಪ್ಪಿಗೆ ನಾವು ಹೋಗಿ ಕೊಡಬೇಕಾಯ್ತು. ಅಷ್ಟು ಒಳಗೆ ಹುಷಾರು ತಪ್ಪಿರಲಿಲ್ಲ. ಆ್ಯಂಡ್ ಬಾಯಲ್ಲೆಲ್ಲ ಹೀಟ್ಗುಳ್ಳೆ ಸಖತ್ ಹಿಂಸೆ ಅನುಭವಿಸ್ಬಿಟ್ಲು. ಬಟ್ ಊರಿಂದ ಬಂದು ಒಂದು 2-3 ದಿನಕ್ಕೆ ಫುಲ್ ನಾರ್ಮಲ್ ಆಗಿಬಿಟ್ಲು ಅವಳು ಮುಡಿ ತೆಗ್ಸಾದ್ಮೇಲೆ. ಸೊ ಹಾಗಾಗಿ ಹೋಗಬೇಕು ಅಂದ್ಕೊಂಡು ಮುಂದೂಡ್ತಾ ಇದ್ವಿ ನಾವು. ಸೊ ಫೈನಲಿ ಈ ಶುಕ್ರವಾರ ಆಯಿತು. ಆ್ಯಂಡ್ ಅದಾದಮೇಲೆ ನಮ್ಮ ಮುದ್ದು ಗೊಂಬೆ ನೋಡಿ ಎಷ್ಟು ಕ್ಯೂಟಾಗಿ ಕಾಣಿಸ್ತಿದ್ದಾಳೆ. ಆ್ಯಂಡ್ ಸೇಮ್ ಇದೇ ಥರ ನಮ್ಮ ಡಿಂಪನಂದು ಫೋಟೋಸ್ ವೀಡಿಯೋಸ್ ಇದೆ, ಆದರೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಮುಂದಿನ ದಿನಗಳಲ್ಲಿ. ಸೇಮ್ ಹೀಗೆ ಕಾಣಿಸ್ತಿದ್ಲು ಗೊತ್ತಾ ನಮ್ಮ ಡಿಂಪನೂ. ಆ್ಯಂಡ್ ನೀವು ನೋಡ್ತಾ ಇದ್ದೀರಲ್ಲ, ಒಂದಿಷ್ಟು ಕ್ಲಿಪ್ಪಿಂಗ್ಸು, ಫೋಟೋಸು, ವೀಡಿಯೋಸ್ ಎಲ್ಲ ತಕ್ಕೊಂಡೆ. ನನಗೆ ಸಖತ್ ಇಷ್ಟ ಆಯಿತು ಈ ನೇಚರಲ್ಲಿ ಫೋಟೋಸ್ ಎಲ್ಲ ನಾವು ತೆಗ್ದಿಟ್ಕೊಳ್ಳೋದು, ನನಗೆ ಕಲೆಕ್ಟ್ ಮಾಡೋದು, ಮೆಮೊರೀಸ್ನ ರೀಕ್ರಿಯೇಟ್ ಮಾಡೋದು ಸಖತ್ ಇಷ್ಟ. ಅದಾದಮೇಲೆ ಮಡ್ಲಕ್ಕಿಗೆ ಇಲ್ಲಿ ಎಲ್ಲ ಜೋಡಿಸ್ಕೊಂಡ್ವಿ. ನೀವು ನೋಡ್ತಾ ಇದ್ದೀರಲ್ವ, ಎಲ್ಲ ನಿಧಾನಕ್ಕೆ ಅಮ್ಮ ಎಲ್ಲ ಜೋಡಿಸ್ಕೊಡ್ತಾ ಇದ್ದಾರೆ. ಜೋಡಿಸ್ಕೊಂಡು ಅಮ್ಮನೇ ತೊಗೊಂಡೋಗಿ ಕೊಟ್ಟರು ದೇವ್ರಿಗೆ. ನೀವು ನೋಡ್ತಾ ಇದ್ದೀರಲ್ಲ, ಇದೇ ನಮ್ಮ ಮನೆ ದೇವತೆ, ನಮ್ಮ ಮನ ದೇವತೆ ಮಾಯಮ್ಮ. ಸಖತ್ ಪವರ್ಫುಲ್ ಫ್ರೆಂಡ್ಸ್. ಹಂಗಿಂಗೆ ಅಂದ್ಕೊಂಬೇಡಿ, ನೀನು ಇಲ್ಲಿ ಬರ್ತೀನಿ, ನೀನೇನಾದರೂ ಸಲ್ಲಿಸ್ತೀನಿ ಅಂತ ನೀನೇನಾದ್ರು ಡಿಲೇ ಮಾಡಿದರೆ ಸರಿ ಪೆಟ್ಟು ಕೊಟ್ಟು ಕರ್ಕೊತಾರೆ. ಹಂಗಿಂಗೆ ಪೆಟ್ಟು ಕೊಡೋಲ್ಲ, ಸರಿಯಾದ ಪೆಟ್ಟೆ ಕೊಟ್ಟು ಕರ್ಕೊತಾರೆ. ಸೊ ಹಾಗಾಗಿ ಯಾವತ್ತೂ ನೀವೇನಾದರೂ ಈ ಸರೌಂಡಿಂಗಲ್ಲಿ ಇದ್ದು ನನ್ನ ವೀಡಿಯೋಸ್ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ನಾನು ಹೇಳಿದ್ದೇನಾದರೂ ನಿಮಗೆ ತಪ್ಪು ಸರಿ ಅನಿಸಿದ್ರೆ ಅದನ್ನು ಕಮೆಂಟ್ ಮಾಡಿ. ಆ್ಯಂಡ್ ಅದಾದಮೇಲೆ ಪಕ್ಕದಲ್ಲೇ ಇದ್ದ ದೈತಮ್ಮನವ್ರಿಗೂ ಮಡ್ಲಕ್ಕಿ ಕೊಟ್ವಿ. ಆ್ಯಂಡ್ ಎಲ್ಲ ಮುಗಿಸ್ಕೊಂಡು ಸಾಂಗವಾಗಾಯ್ತು ಆಯಿತಾ, ಎಲ್ಲ ಚೆನ್ನಾಗಾಯಿತು. ಆ್ಯಂಡ್ ನತೀಕ್ಷಾ ಅಡ್ಡು ಬೀಳ್ತಾ ಇದ್ಲು. ಆ್ಯಂಡ್ ನಾನು ಅಂದ್ಕೊಂಡಂಗೆ ನಮ್ಮ ಫ್ಯಾಮಿಲಿಯವರೆಲ್ಲ ಬಂದು ಪೂಜೆ ಮಾಡಿಸ್ಕೊಂಡು ಹೋಗಬೇಕು ಅಂತ ಅಂದ್ಕೊಂಡಿದ್ದೆ ಈ ದೇವಿಗೆ. ಆ್ಯಂಡ್ ಹಾಗೆ ಅಮ್ಮನವ್ರು ಕರೆಸ್ಕೊಂಡಿದ್ದಾರೆ. ತುಂಬ ಋಣಿಯಾಗಿರ್ತೀನಿ ಅಂತಲೇ ಹೇಳ್ಬೋದು. ಅಮ್ಮನವರಿಗೆ ಎಷ್ಟು ಮುದ ಕಾಣಿಸ್ತಾ ಇದ್ದಾರೆ ನೋಡಿ. ಆ್ಯಂಡ್ ಇದು ಬಂದುಬಿಟ್ಟು ಕೋಣೆ ಚಿಕ್ಕಮ್ಮ ಅಂತ ಅಂದ್ಬಿಟ್ಟು ಈ ದೇವ್ರ ಹೆಸರು. ಇದು ಪಕ್ಕದಲ್ಲೇ ಇದೆ, ಅಲ್ಲೇ ಆ ಸರೌಂಡಿಂಗಲ್ಲೇ 5 ದೇವ್ರಿದೆ ಆಯಿತಾ. ಇಲ್ಲೂ ಬಂದು ಪೂಜೆ ಮಾಡಿಸ್ಕೊಂಡು ಹೋದ್ವಿ. ಬಟ್ ನಮ್ಮ ಮಾವವ್ರು ಏನೋ ಕೆಲಸ ಇದೆ ಅಂತ ಬರೋಕ್ಕಾಗಲಿಲ್ಲ. ಬಟ್ ನಮ್ಮ ಅತ್ತೆ, ನಮ್ಮ ಮಕ್ಕಳು, ನಾವು ಎಲ್ಲ ಬಂದಿದ್ದು ನನಗಂತೂ ಸಖತ್ ಖುಷಿ ಆಯಿತು. ಆ್ಯಂಡ್ ನಾನು ಅಂದ್ಕೊಂಡಿದ್ದೆ ಇವಳಿಗೆ ಮುಡಿ ತೆಗ್ಸೋ ತನಕ ನಾನು ಊಟ ಮಾಡಲ್ಲ ಅಂತ. ಸೊ ಅರೌಂಡ್ 4:30 ಆಯಿತು ನಾನು ಊಟ ಮಾಡೋಷ್ಟೊತ್ತಿಗೆ ಸಾಯಂಕಾಲ. ಆ್ಯಂಡ್ ಇದೆಲ್ಲ ಮುಗಿಸ್ಕೊಂಡು ನಾವು ಇವಾಗ ಹೊರಡ್ತಾ ಇರೋದು ಎಲ್ಲಿಗೆ ಗೊತ್ತಾ, ವರದರಾಯ ಸ್ವಾಮಿ ದೇವಸ್ಥಾನ ಅಂತ. ಇಲ್ಲಿಂದ ಒಂದು 2-3 ಕಿಲೋಮೀಟ್ರ್, ಒಂದು 5 ಕಿಲೋಮೀಟ್ರ್ ಅಂದ್ಕೊಳ್ಳಿ. ಅಲ್ಲೇ ವರದರಾಯ ಸ್ವಾಮಿ ದೇವಸ್ಥಾನ ಇದೆ, ಗಂಡು ದೇವರು. ಇಲ್ಲಿಗೋಗಿ ಇಲ್ಲೂ ಹಣ್ಕಾಯಿ ಮಾಡಿಸ್ಕೊಂಬಂದ್ವಿ. ಆ್ಯಂಡ್ ಇಲ್ಲೆಲ್ಲ ಏನು ಗೊತ್ತಾ, ಐನೂರು ಇರೋದಿಲ್ಲ, ದೇವಸ್ಥಾನ ಓಪನ್ ಇರೋದಿಲ್ಲ, ಸರೌಂಡಿಂಗ್ಸಲ್ಲೇ ಮನೆ ಇರುತ್ತೆ. ಹೋಗಿ ಕರಿಬೇಕು, ಕರೆದ ತಕ್ಷಣ ಬಂದು ಪೂಜೆ ಎಲ್ಲ ಮಾಡಿಕೊಡ್ತಾರೆ, ಚೆನ್ನಾಗೇ ಮಾಡಿಕೊಡ್ತಾರೆ, ಆ ಥರ ಏನು ಮಾಡೋದಿಲ್ಲ. ಬಟ್ ಓಪನ್ ಇರೋದಿಲ್ಲ. ಸೊ ಹಾಗಾಗಿ ಡೋರ್ ಕ್ಲೋಸ್ ಮಾಡಿದ್ದೆ, ಯಾರು ಏನು ಅಂದ್ಕೋಬೇಡಿ. ನೀವು ನೋಡ್ತಾ ಇದ್ದೀರಲ್ಲ, ವರದರಾಯ ಸ್ವಾಮಿ ಅಂತೂ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂದರೆ, ಆ ಹಾರ ಅಂತೂ ಸಖತ್ ಹೈಲೈಟಾಗಿ ಕಾಣಿಸ್ತಾ ಇತ್ತು, ನೋಡೋಕ್ಕೆ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಆ್ಯಂಡ್ ಅದಾದಮೇಲೆ ಇದು ನನ್ನ ಫೇವ್ರೇಟ್ ಅಂದರೆ ಸಖತ್ ಫೇವ್ರೇಟು ಈ ದೇವರು ಅಂದರೆ ನನ್ನ ಮನ ದೇವತೆ. ಈ ದೇವತೆನ ನಾನು ಸಖತ್ ನೆನೆದಿರೋ ದಿನವೇ ಇಲ್ಲ, ಕ್ಷಣವೇ ಇಲ್ಲ ಅಂದ್ಕೊಳ್ಳಿ. ಆ್ಯಂಡ್ ಈ ಅಮ್ಮನಂತೂ ನನ್ನ ಮಕ್ಕಳ ರೂಪದಲ್ಲಿ ನೋಡೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಅಷ್ಟು ಮುದ್ದಾಗಿದ್ದಾರೆ. ಆ್ಯಂಡ್ ಇವ್ರು ಎಷ್ಟು ಪವರ್ಫುಲ್ ಅಂದರೆ ಅದನ್ನು ಹೇಳೋಕ್ಕೆ ಆಗಲ್ಲ ಆಯಿತಾ. ಅಷ್ಟು ನನಗೆ ಒಂದು ಕ್ಷಣನೂ ನಾನು ಮರ್ತಿರೋಕ್ಕಾಗಲ್ಲ. ನನ್ನ ಪುನಿಗೆ ಈ ಸಖತ್ ಫೇವ್ರೆಟ್ ದೇವರು ಅಂತಲೇ ಹೇಳ್ಬೋದು. ಅಮ್ಮನವ್ರನ್ನ ಇನ್ಯಾವ ಥರ ಈ ಕ್ಷೇತ್ರಕ್ಕೆ ಬಂದು ನಿಮ್ಗೆ ಡೀಟೇಲಾಗಿ ತೋರಿಸ್ಕೊಡ್ತೀನಿ ನಾನು ನಿಮಗೆ. ಆ್ಯಂಡ್ ಅದಾದಮೇಲೆ ನಾವು ಸಂಜೆ ಹೊರಡೋಕ್ಕೆ ಟೈಮ್ ಆಗಿಬಿಟ್ಟಿತ್ತು ಬೆಂಗಳೂರಿಗೆ. ಸೊ ಹಂಗಾಗಿ ನಮ್ಮೂರಲ್ಲೇ ಇರುವಂಥ ಚೆನ್ನಪ್ಪನ ಗುಡಿಗೆ ಬಂದು ಪೂಜೆ ಮಾಡಿಸ್ಕೊತಾ ಇದ್ದೀವಿ. ಇಲ್ಲೂ ಐನೂರು ಇರಲಿಲ್ಲ, ಹೋಗಿ ಕರೆದು ಅದಾದಮೇಲೆ ಅವ್ರು ಬಂದಂಥದ್ದು. ಸೊ ಅವ್ರು ಸಂಜೆ ಪೂಜೆ ಹೂವು ಹಾಕ್ತೀವಿ, ಈಗ ಹಾಕೋಕ್ಕಾಗಲ್ಲ ಅಂದರು. ಹಾಗೆ ದರ್ಶನ ಅಂತೂ ಮಾಡಿಕೊಟ್ರು, ಪೂಜೆ ಎಲ್ಲ ಮಾಡಿಸ್ಕೊಟ್ರು. ಬಟ್ ಎಲ್ಲ ಸಾಂಗವಾಗಿ ನಡೀತು ಫ್ರೆಂಡ್ಸ್, ಸಖತ್ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು. ಆ್ಯಂಡ್ ಓವರಾಲ್ ಇವತ್ತಿನ ದಿನ ಎಲ್ಲ ಚೆನ್ನಾಗಾಯಿತು. ಆ್ಯಂಡ್ ಸಂಜೆ ಇದು
ಒಂದು 5:30 ನಾವು ರೈಲ್ವೆ ಸ್ಟೇಷನ್ಗೆ ಬಂದಿದ್ದು. ಆ್ಯಂಡ್ ಇಲ್ಲಿ ಅರೌಂಡ್ ಒಂದು ಹಾಫ್ ಆನ್ ಅವರ್ ಟೈಮ್ ಸ್ಪೆಂಡ್ ಮಾಡಿದ್ವಿ. ಯಾಕಂದರೆ 6:00 6:15 ಆ ಥರ ಟ್ರೈನ್ ಬಂದಿದ್ದು. ನಮಗೆ ಟ್ರೈನಲ್ಲಿ ಹೋಗೋದೇ ಕಂಫರ್ಟ್. ಯಾಕಂದರೆ ನತೀಕ್ಷಾ 2 to 3 ಅವರ್ಸ್ ಬಸ್ಸಲ್ಲೆಲ್ಲ ಕುತ್ಕೊಳ್ಳಲ್ಲ. ಸೊ ಹಾಗಾಗಿ ನಾವು ಯೂಶ್ವಲಿ ಟ್ರೈನಲ್ಲಿ ಬಂದರೆ 1 ಅವರಲ್ಲೆಲ್ಲ ಮದ್ದೂರಲ್ಲಿ ಇರ್ತೀವಿ. ಅಲ್ಲಿಂದ 1 ಅವರಲ್ಲಿ ನಮ್ಮ ಊರಿಗೆ ಹೊಟ್ಟೋಗ್ಬಿಡ್ತೀವಿ. ಅರೌಂಡ್ 2.5 ಅವರ್ಸಲ್ಲಿ ನಮ್ಮ ಊರಿಗೆ ತಲುಪಿಬಿಡ್ತೀವಿ. ಸೊ ಹಾಗಾಗಿ ನಾವು ಯೂಶ್ವಲಿ ಟ್ರೈನ್ಗೆ ಬರ್ತೀವಿ ಮದ್ದೂರು ತನಕ. ಅದಾದಮೇಲೆ ನಾವು ಬಸ್ಸಲ್ಲಿ ಹೋಗೋವಂಥದ್ದು. ಪ್ಲೀಸ್ ಯಾರು ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೇ ವೀಡಿಯೋಸ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ ನಮ್ಮ ವೀಡಿಯೋಸ್ನ. ಆ್ಯಂಡ್ ಇನ್ನಷ್ಟು ಒಳ್ಳೆ ಕಂಟೆಂಟ್ ಜೊತೆ ನಿಮ್ಮ ಜೊತೆ ಬರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.